ತರೀಕೆರೆಯಲ್ಲಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ. ತರೀಕೆರೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆ ಅಂಗವಾಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಭಾವಪೂರ್ಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ರಶ್ಮಿ ಅಧ್ಯಕ್ಷತೆ ವಹಿಸಿದ್ದರು. ಇಒ ದೇವೇಂದ್ರಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಎನ್ ವೆಂಕಟೇಶ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಸಂವಿಧಾನವು ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳನ್ನು ಪ್ರತಿಪಾದಿಸುತ್ತಿದ್ದು, ಪ್ರತಿಯೊಬ್ಬ ನಾಗರಿಕರು ಅದನ್ನು ಅರಿತು ಪಾಲಿಸುವುದು ಅತ್ಯಂತ ಅಗತ್ಯವೆಂದು ಹೇಳಿದರು. ಅವರು ಸಮಾಜದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಜೀವನ ಪೂರ್ತಿ ಹೋರಾಡಿದ ಮಹಾನ್ ನಾಯಕರು ಎಂದು ಪ್ರಶಂಸಿಸಿದರು. ಇದೇ ವೇಳೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಸೇವೆಯನ್ನ ಸ್ಮರಿಸಿ, ಅವರು ಕೃಷಿ ಕ್ಷೇತ್ರದಲ್ಲಿ ಹಸಿರು ಕ್ರಾಂತಿಗೆ ಮಹತ್ವದ ಕೊಡುಗೆ ನೀಡಿ ದೇಶದ ಅನ್ನದಾತರಿಗೆ ಬಲ ತುಂಬಿದವರು ಎಂದು ಹೇಳಿದರು. ರಕ್ಷಣಾ ಸಚಿವರಾಗಿದ್ದ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತೀಯ ಸೈನಿಕರಿಗೆ ಧೈರ್ಯ ತುಂಬಿ ಯುದ್ಧ ಸಾಮಗ್ರಿಗಳನ್ನು ಒದಗಿಸಿದವರಾಗಿದ್ದು, ಯುದ್ಧ ವಿಜಯದ ಬಳಿಕ ಯೋಧರನ್ನ ಭೇಟಿ ಮಾಡಿ ಅವರ ಕಲ್ಯಾಣದ ಬಗ್ಗೆ ಕಾಳಜಿ ವಹಿಸಿದ ಮಹಾನ್ ನಾಯಕರು ಎಂದು ವಿವರಿಸಿದರು. ಹಾಗೆಯೇ ರೈಲ್ವೆ ಸಚಿವರಾಗಿದ್ದ ಅವಧಿಯಲ್ಲಿ ರೈಲ್ವೆ ಕಾರ್ಮಿಕರ ವೇತನ ಹೆಚ್ಚಿಸಿ ಅವರ ಜೀವನ ಮಟ್ಟ ಸುಧಾರಿಸಲು ಕ್ರಮ ಕೈಗೊಂಡು ನಿಲ್ದಾಣಗಳಲ್ಲಿ ಕುಡಿಯುವ ನೀರು ಮತ್ತು ಆಹಾರ ವ್ಯವಸ್ಥೆಗಳನ್ನು ಕಲ್ಪಿಸಿದರು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಉದ್ಘೋಷಕರಾದ ಆಕಾಶವಾಣಿ ಭದ್ರಾವತಿಯ ಎಂಕೆ ಶ್ರೀನಿವಾಸ್ ಅವರು ಡಾಕ್ಟರ್ ಅಂಬೇಡ್ಕರ್ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಎಂ ನರೇಂದ್ರ, ಡಿವೈಎಸ್ಪಿ ಪರಶುರಾಮಪ್ಪ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಯತಿರಾಜ್, ಎಸಿಎಫ್ ರಾಘವೇಂದ್ರ, ಆರ್ಎಫ್ಎಫ್ಒ ಆಸಿಫ್ ಅಹಮದ್ ಸೇರಿದಂತೆ ದಲಿತ ಸಂಘಟನೆಗಳ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಹೆಚಿ, ತರೀಕೆರೆ, ಎನ್ಕೆಎಸ್ ಟಿವಿ4. ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಆ ಹೋರಾಟಗಳು ಮಾಡುವ ಸಂದರ್ಭಗಳಲ್ಲಿ ನಮ್ಮ ಸರ್ ಹೇಳಿದಾಗೆ ಶಿಕ್ಷಣಕ್ಕೆ ಸಂಘಟನೆ ತುಂಬಾ ಒತ್ತು ಕೊಡ್ತು. ಆವಾಗ ನನ್ನ ಜೊತೆಯಲ್ಲಿ ಆ ಹೋರಾಟದಲ್ಲಿ ಇದ್ದವರು ಅಂದ್ರೆ ನಾಗರಾಜ್ ಅವರು ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿದ್ದರು, ಹಾಸ್ಟೆಲ್ ಅಲ್ಲಿದ್ದರು. ಸಿದ್ದರಾಮಪ್ಪ, ಕೃಷ್ಣಮೂರ್ತಿ, ಹಾಗೂ ಬೆಂಕಿ ಮಂಜಪ್ಪ, ಎಸ್ ಕೆ ರಂಗಪ್ಪ, ಮಾಲಿಂಗಪ್ಪ, ಇವರೆಲ್ಲರೂ ಅವಾಗ ವಿದ್ಯಾರ್ಥಿಗಳಾಗಿದ್ದರು. ಸೈಕಲ್ ಅಲ್ಲಿ ಹಳ್ಳಿಗೆ ಹೋಗಿ ನಾವು ಶಿಕ್ಷಣದ ಬಗ್ಗೆ ನಿಮ್ಮ ಮಕ್ಕಳನ್ನ ಮಾಹಿತಿ ಕಳಿಸಿ ಅವನ್ನ ಜಾಗೃತವನ್ನು ಮಾಡಿ ಅಂತಕ್ಕಂಥ ಹೋರಾಟವನ್ನು ಮಾಡಿದವರು ನೋಡಿ. ಇವತ್ತು ಇಲ್ಲಿ ನಮ್ಮ ವೇದಿಕೆಯಲ್ಲಿ ಕೂತಿದ್ದಾರೆ, ಮುಂದೆ ಕೂತಿದ್ದಾರೆ ನಮ್ಮ ಸ್ನೇಹಿತರು. ಅವನ್ನೆಲ್ಲ ನಾವು ಬರೆಯಕ್ಕಾಗಲ್ಲ. ಯಾಕೆಂದ್ರೆ ತರೀಕೆರೆ ತಾಲೂಕಿನಲ್ಲಿ ಕ್ರಾಂತಿಯನ್ನೇ ಎಬ್ಬಿಸಿದಂತ ಎಸ್ ಕೆ ಸ್ವಾಮಿ ಇವತ್ತು ಇಲ್ಲ ಗೆಳೆಯರು. ಯಾಕೆ ಮಾತು ಈ ಸಂದರ್ಭದಲ್ಲಿ ಹೇಳ್ತಿದ್ದಾರೆ, ವರ್ಗೀಕರಣ, ಮೀಸಲಾತಿ ವರ್ಗೀಕರಣ ವಿಚಾರ 35 ವರ್ಷಗಳ ಹಿಂದೆ ಆಂಧ್ರದಲ್ಲಿ ಮಾಲ ಮತ್ತು ಮಾದಿಗ ಅಂತೇಳಿ ಹೋರಾಟಗಳು ಶುರುವಾದವು. ಮೀಸಲಾತಿ ಜಾರಿ ಮಾಡಿದ್ರು. ಆ ಸಂದರ್ಭದಲ್ಲಿ ತರೀಕೆರೆಗೆ ಮಾದಿಗ ದಂಡೋರದಿಂದ ಒಬ್ಬ ಆಂಧ್ರದವರಲ್ಲಿ ಬಂದು ನನ್ನನ್ನು ಭೇಟಿ ಮಾಡಿ ಕರ್ನಾಟಕದಲ್ಲಿ ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆವಾಗ ತರೀಕೆರೆಗೆ ಯಾವೇ ಮಿನಿಸ್ಟರ್ ಬರಲಿ ನಾವು ಬಿಡ್ತಾ ಇರಲಿಲ್ಲ. ಈ ನಾಗರಾಜ್ ಆಗಲಿ, ಸ್ವಾಮಿ ಆಗಲಿ, ಸಿದ್ದರಾಮಪ್ಪ ಆಗಲಿ, ನಮ್ಮ ಯಾವೇ ಆಗಲಿ ಬಿಡ್ತಾ ಇರಲಿಲ್ಲ. ನಾವು ಇಲ್ಲೇ ಅಡ್ಡಾಗ್ತಿದ್ವಿ. ಬೈಕ್ ಹೋಗಕ್ಕೆ ಬಿಡ್ತಾ ಇರಲಿಲ್ಲ, ಇಲ್ಲೇ ಅಡ್ಡಾಗ್ತಾ ಇದ್ವಿ. ಕುಮಾರ್ ಬಂಗಾರಪ್ಪ ಅವರು ಬಂದು ಅಡ್ಡಾಗ್ತಿದ್ವಿ, ಮನವಿ ಕೊಟ್ವಿ ಮೀಸಲಾತಿ ವರ್ಗೀಕರಣ ಮಾಡಿ ಅಂತೇಳಿ. ಅದೇ ರೀತಿ ಸಗೀರ್ ಅಹಮದ್ ಸಾರಿಗೆ ಸಚಿವರು, ಅವರನ್ನು ಅಡ್ಡ ಹಾಕಿದ್ವಿ. ಅದೇ ರೀತಿ ಮೋಟಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವೆ ಆಯೋಗವನ್ನು ಅಡ್ಡ ಹಾಕಿ ಆಯೋಗಕ್ಕೂ ಸಹ ಮನವಿ ಪತ್ರ ಕೊಟ್ಟಿ ಬಂದ್ರೆ. ಅದೇ ರೀತಿ ಕಾನೂನು ಸಚಿವರಾಗಿರ್ತಕ್ಕಂಥ ಡಿ.ವಿ. ಚಂದ್ರೇಗೌಡರನ್ನ ಇದೇ ಟಿಕೆಎಸ್ ಅನ್ನು ಅಡ್ಡ ಹಾಕಿದ್ವಿ. ಅಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಮೀಸಲಾತಿ ವರ್ಗೀಕರಣದ ಬಗ್ಗೆ ಹೋರಾಟ ನಡೀತಾ ಇದೆ. ಆ ಹೋರಾಟದ ಫಲ ಮೊದಲು ಕರ್ನಾಟಕದಲ್ಲಿ ಪ್ರಾರಂಭ ಆಗಿದ್ದು ತರೀಕೆರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಇದು ನನ್ನ ಅನುಭವ. ಇಲ್ಲಿ ಕೂತಿರಲ್ಲ ಪತ್ರಕರ್ತರ ವೇದಿಕೆಯಲ್ಲಿ ಅವರಿದ್ದಾರೆ, ಅವರಿಗೆ ಸಾಕ್ಷಿ ಬಂಧುಗಳೇ. ಇವತ್ತು ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ಕೇರಳದಲ್ಲಿ ಹೇಗೆ ಹಾಕಿದೆಯೋ ಅದೇ ರೀತಿ ಕರ್ನಾಟಕದಲ್ಲಿ 6 ಅಂತೇಳಿ ಡಿವೈಡ್ ಮಾಡಿ ಬಲಗೈಗಾಲು ಎಡಗೈಗಾಲು ಅಂತೇಳಿ ಇವತ್ತು ರಿಸರ್ವೇಶನ್ ಮಾಡಿದ್ದಾರೆ. ಆದರೆ ಉದ್ಯೋಗದಲ್ಲಿ ಈ
ಮೀಸಲಾತಿ ಕೊಡಬೇಕು ನಮಗೆ. ಏನು ನೀವು ವಿಂಗಡಣೆ ಮಾಡಿದ್ರು ಅದನ್ನ ಕೊಡಬೇಕು ಅಂತ ಹೇಳಿ ಈಗಲೂ ಸಹ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರದ ಗಮನಕ್ಕೂ ತಂದಿದ್ದೀವಿ ಬಂಧುಗಳೇ. ಯಾಕೆ ಮಾತಾಡ್ತೀನಿ ಅಂದ್ರೆ, ರಾಜಕೀಯದಲ್ಲಿ ಮೀಸಲಾತಿ ಸಿಕ್ಕಿಲ್ಲ, ನಮಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ಕಿಲ್ಲ. ಬಾಬು ಜಗಜೀವನರಾಮರು ಈ ದೇಶದ ಪ್ರಧಾನಿ ಆಗಲಿಕ್ಕೆ ಎಲ್ಲ ಅರ್ಹತೆಗಳನ್ನು ಹೊಂದಿದವರು. ಅಂತವರಿಗೆ ಒಬ್ಬ ಅಸ್ಪೃಶ್ಯನ ಕಾರಣಕ್ಕೆ ಉಪ ಪ್ರಧಾನಿಯಾಗಿ ಇಷ್ಟು ಹೇಳ್ತಾ, ಬಾಬು ಜಗಜೀವನರಾಮರು ಬಿಹಾರ ರಾಜ್ಯದ ಜೋಧ್ಪುರ್ ಜಿಲ್ಲೆಯ ಚಾಂದ್ವಾ ಅಂತಕ್ಕಂಥ ಗ್ರಾಮದಲ್ಲಿ ಏಪ್ರಿಲ್ 5ನೇ ತಾರೀಕು ಶೋಭಿನಾ 1908 ಶೋಭಿನಾ ಮತ್ತು ವಸಂತ ದೇವಿ ಅಂತಕ್ಕಂಥ ದಂಪತಿಗಳಿಗೆ 7ನೇ ಮಗನಾಗಿ ಜನಿಸ್ತಾರೆ. 7ನೇ ಮಗನಾಗಿ ಜನಿಸಿದ ಬಾಬು ಜಗಜೀವನರಾಮರು ಶಿಕ್ಷಣವನ್ನ, ಪ್ರಾಥಮಿಕ ಶಿಕ್ಷಣವನ್ನ ಚಾಂದ್ವಾ ಗ್ರಾಮದಲ್ಲೇ ಪ್ರಾರಂಭಿಸಿ, ಅವರ ತಂದೆ ಪಂಜಾಬಿನ ಮಿಲಿಟರಿ ಸೇವೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರು ಚಿಕ್ಕವರಿದ್ದಾಗಲೇ ಅವರು ಮಿಲಿಟರಿ ಬಿಟ್ಟು ಬಂದು ಮನೆಗೆ ಬರ್ತಾರೆ. ಅನಾರೋಗ್ಯ ಕಾರಣದಿಂದ ನಿಧನರಾಗ್ತಾರೆ. ಆ ನಂತರ ಕಪಿಲಮುನಿ ತಿವಾರಿ ಅಂತಕ್ಕಂಥ ಅವರ ಮನೆಯಲ್ಲಿ ಬಾಬು ಜಗಜೀವನರಾಮ್ ಅವರಿಗೆ ಶಿಕ್ಷಣವನ್ನ ಕೊಡಿಸ್ಬೇಕು ಅಂತೇಳಿ ಸೇರಿಸ್ತಾರೆ. ಆದರೆ ಕಪಿಲಮುನಿ ತಿವಾರಿ ಅವರು ಸವರ್ಣೀಯರಾದರೂ ಸಹ ಜಾತಿ ಭೇದ ಮಾಡಿದ್ದಾರೆ. ಅವರನ್ನ ಅಂಬೇಡ್ಕರ್ ಅವರನ್ನ ಹೇಗೆ ಅಂಬೇಡ್ಕರ್ ಅಂತಕ್ಕಂಥ ಶಿಕ್ಷಕರು ಪ್ರೋತ್ಸಾಹ ಕೊಟ್ಟು ಓದಿಸಿದ್ರು, ಅದೇ ರೀತಿ ಕಪಿಲಮುನಿ ತಿವಾರಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರ ಮನೆಯಲ್ಲಿ ಕೂರಿಸಿ ವಿದ್ಯಾಭ್ಯಾಸ ಮಾಡಿದಂಥವರು ಆ ಶಿಕ್ಷಕ. ಅದೇ ರೀತಿ ಅವಾಗ ಇವರು ಆ ಗ್ರಾಮದಲ್ಲಿ ಇರುವಾಗ ಚಾಂದ್ವಾ ಗ್ರಾಮದಲ್ಲಿ ಗಂಗಾ ಮತ್ತು ಸೋನ ಅಂತಕ್ಕಂಥ 2 ನದಿಗಳು ಮುಖ್ಯ ಹರಿತದೆ. ಮುಖ್ಯ ಹರಿದಾಗ ಇವರೆಲ್ಲ ಹಿಂದುಳಿದವರು ತಗ್ಗು ಪ್ರದೇಶದಲ್ಲಿ ಮನೆ ಕಟ್ಟಿ ವಾಸ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಈ ಕಪಿಲಮುನಿ ತಿವಾರಿ ಅವರು ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾರೆ. ಆವಾಗ ಬಾಬು ಜಗಜೀವನರಾಮ್ ಅವರನ್ನ ಮತ್ತು ಅಲ್ಲಿನ ಹರಿಜನರನ್ನ ಎತ್ತರದ ಅವರ ಮನೆಯಲ್ಲಿ ಅವರಿಗೆ ಆಶ್ರಯ ಕೊಟ್ಟು ಅವರಿಗೆ ಆ ಊಟ ಉಪಹಾರ ಎಲ್ಲ ವ್ಯವಸ್ಥೆಯನ್ನು ಸಹ ಅವರು ಮಾಡ್ತಾರೆ. ಆಗಸ್ಟ್ 1923 ಅವರಿಗೆ ಜೂನ್ 1914 ಬಾಲ್ಯ ವಿವಾಹ ಆಗ್ತದೆ. ಆ ನಂತರ ಅವರು ಜನವರಿ 2ನೇ ತಾರೀಕು ಅರ್ಹಾಪಟ್ಟಣದ ಪ್ರೌಢಶಾಲೆಗೆ ಸೇರ್ತಾರೆ. ಅಲ್ಲಿ ಜಾತಿ ಪದ್ಧತಿ ತುಂಬಾ ಹೆಚ್ಚಾಗಿರ್ತದೆ. ಅವಾಗ ಅಲ್ಲಿನ ಪ್ರಿನ್ಸಿಪಲ್ ಸವರ್ಣೀಯರಿಗೆ ಒಂದು ಮಡಿಕೆಯಲ್ಲಿ ನೀರು, ಮುಸಲ್ಮಾನರಿಗೆ ಒಂದು ಮಡಿಕೆಯಲ್ಲಿ ನೀರು, ಅಸ್ಪೃಶ್ಯರಿಗೆ ಒಂದು ಮಡಿಕೆಯಲ್ಲಿ ನೀರು ಇಟ್ಟಿರ್ತಾರೆ. ಅದನ್ನು ಕಂಡ ಬಾಬು ಜಗಜೀವನರಾಮ್ ಅವರಿಗೆ ತುಂಬಾ ಮಾನಸಿಕವಾಗಿ ನೋವಾಗ್ತದೆ. ನೋವಾಗ್ಬಿಟ್ಟು ಏನ್ ಮಾಡೋದು, ಈಗ ನನಗೋಸ್ಕರ ಒಂದು ಇಟ್ಟಿದಾರಲ್ಲ ಮಡಿಕೆನ ಅಂತೇಳಿ ಆ ಮಡಿಕೆನ ಹೊಡೆದಾಕ್ತಾರೆ. ಈ ಮಡಿಕೆನ ಬಾಬುಜಿನ ಹೊಡೆದಾಕ್ತಾರೆ. ಯಾರು ಹೊಡೆದಾಕ್ತಾರೆ ಅಂತ ಗೊತ್ತಾಗಲ್ಲ ಪ್ರಿನ್ಸಿಪಾಲ್ಗೆ. ಮತ್ತೊಂದು ಮಡಿಕೆ ತಗೊಂಡು ಆ ಮಡಿಕೆಯಲ್ಲಿ ನೀರಿರ್ತಾರೆ. ಆವಾಗ ಬಾಬು ಜಗಜೀವನರಾಮ್ ಮತ್ತೆ ನೋಡ್ತಾರೆ, ಆ ಮಡಿಕೆಯನ್ನು ಹೊಡೆದಾಕ್ತಾರೆ. ಹೀಗೆ ಸುಮಾರು ಮಡಿಕೆಗಳನ್ನ ಅವರು ಇಟ್ಟಾಗೆಲ್ಲ ಹೊಡೆದವ್ರು ಆಗ್ತಾ ಇರ್ತಾರೆ. ಮಾಸಿಗೆ ಪ್ರಿನ್ಸಿಪಾಲ್ ಗೊತ್ತಾಗ್ತದೆ, ಇದು ಬಾಬು ಜಗಜೀವನರಾಮ್ ಅವರೇ ಇದನ್ನ ಹೊಡೆದಾಕಿದ್ದಾರೆ. ಅವಾಗ ಎಲ್ಲರಿಗೂ ಸಮಾನವಾದ ಒಂದೇ ಮಡಿಕೆಯಲ್ಲಿ ಎಲ್ಲರೂ ನೀರು ಕುಡಿಬೇಕು ಅಂತಕ್ಕಂಥ ಒಂದು ಸಮಾನತೆಯನ್ನ ಆ ಶಾಲೆಯಲ್ಲಿ ತರಕ್ಕೆ ಬಾಬು ಜಗಜೀವನರಾಮ್
ಮೊದಲ ಪ್ರಯತ್ನ ಬಂಧುಗಳು. ಅದೇ ರೀತಿ ಇವರು ವಿದ್ಯಾಭ್ಯಾಸದಲ್ಲಿ ತುಂಬಾ ಜಾಣರಾಗಿರ್ತಾರೆ. ಮೇ 1925 ವಾರಣಾಸಿಯಲ್ಲಿ ವಿದ್ಯಾರ್ಥಿ ಸಮ್ಮೇಳನ ನಡೀತದೆ. ಈ ವಿದ್ಯಾರ್ಥಿ ಸಮ್ಮೇಳನದಲ್ಲಿ ಅವರು ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾರೆ. ಆ ಭಾಷಣ ಮಾಡಿದಾಗ ಪಂಡಿತ್ ಮದನ್ ಮೋಹನ ಮಾಳವೀಯರು ಗಮನ ಸೆಳೀತಾರೆ. ಯಾರು? ಬಾಬು ಜಗಜೀವನ್ ರಾಮ್. ಹಾಗೇನೆ 1926ರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾರೆ. ಅವಾಗ ಆ ಮೇಷ್ ಹೇಳ್ತಾರಲ್ಲಿ, ರಾಮ್ ಮುನ್ನಲ್ಲ ಈ ಶಾಲೆಗೆ ಪ್ರಥಮ ದರ್ಜೆಯಾಗಿ ಪಾಸ್ ಆಗಿಲ್ಲ, ಇಡೀ ಜಿಲ್ಲೆಗೆ ಪ್ರಥಮ ದರ್ಜೆಗೆ ಪಾಸ್ ಆಗಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಶಿಕ್ಷಕ. ಅದೇ ರೀತಿ ಜುಲೈ 1928ರಲ್ಲಿ ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನ ಪರೀಕ್ಷೆ ಮಾಡ್ತಾರೆ. ಕೋಲ್ಕತ್ತಾದ ಮೆಡಿಕಲ್ನಲ್ಲಿ ಅವರು ಆ ವಿದ್ಯಾರ್ಥಿ ಇರುವಾಗಲೇ ಕೂಲಿ ಕಾರ್ಮಿಕರನ್ನ ಸಂಘಟನೆ ಮಾಡ್ತಾರೆ. ಬಂದರು ಕೂಲಿ ಕಾರ್ಮಿಕರನ್ನ ಸಂಘಟನೆ ಮಾಡಿ ಅವರು ಆವಾಗ ಸಂಘಟನೆಯ ಒಂದು ಚಾತುರ್ಯವನ್ನ ತೋರಿಸ್ತಾರೆ. ಆ ನಂತರ ಡಿಸೆಂಬರ್ನಲ್ಲಿ 1929ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಹರು ಜೊತೆ ಅವರು ಪಾಲ್ಗೊಳ್ತಾರೆ. ಆಗ ನೆಹರು ಅವರ ಗಮನವನ್ನ ಬಾಬು ಜಗಜೀವನ್ ಅವರು ಪಡ್ಕೊಳ್ತಾರೆ. 1930 ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಚಳವಳಿ ನಡೀತಾ ಇರ್ತದೆ. ಆ ಚಳವಳಿಯಲ್ಲಿ ಅವರು ವಿದ್ಯಾರ್ಥಿ ಆಗಿದ್ದರೂ ಸಹ ಆ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಮಹಾತ್ಮ ಗಾಂಧೀಜಿಯವರ ಗಮನ ಸೆಳೀತಾರೆ. ಆವಾಗ ಗಾಂಧೀಜಿಯವರು ಬಾಬು ಜಗಜೀವನ್ ರಾಮ್ ಅವರ ಮಾತುಗಳು, ಭಾಷಣ, ಸಂಘಟನೆಯನ್ನ ಅರಿತು ಅವರನ್ನ ಜೊತೆಗೆ ಇಟ್ಕೊಳ್ತಾರೆ. ಆ ನಂತರ 1931ರಲ್ಲಿ ಕೋಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಸಾಗರ ಕಾಲೇಜಲ್ಲಿ BSc ಪದವಿಯನ್ನ ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡ್ತಾರೆ. ಪ್ರಥಮ ದರ್ಜೆಯಲ್ಲಿ BSc ಪದವಿಯನ್ನ ಪಡ್ಕೊಂಡವರು ಆ ನಂತರ 1932ರಲ್ಲಿ ಒಂದು ವೇಳೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಬ್ರಿಟಿಷರವರ ಹತ್ರ ನಮ್ಮ ಶಿವಕುಮಾರ್ ಅವರು ಹೇಳಿದ್ರು, ಬ್ರಿಟಿಷರ ಹತ್ರ ದಲಿತರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಚುನಾವಣೆಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಅವಾಗ ಗಾಂಧೀಜಿ ಅದನ್ನು ಒಪ್ಪಲ್ಲ. ಆ ನಿರ್ಣಯವನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ ಬ್ರಿಟಿಷರ ವಿರುದ್ಧ ಇವರು ಗರ್ವಾರ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೂಗ್ತಾರೆ. ಇದೇನು ತುಂಬಾ ಸುಸ್ತಾಗಿರ್ತಾರೆ. ಅವಾಗ ಬಾಬು ಜಗಜೀವನ್ ರಾಮ್ ಅವರು ಇನ್ನು ಗಾಂಧೀಜಿಯವರು ಕರೆಸ್ಕೊಳ್ತಾರೆ. ಹೇಳಪ್ಪ ಅಂಬೇಡ್ಕರ್ ಅವರಿಗೆ ಇವ್ರು ಹೇಳು, ಬೇಡ ಅಂತ ಹೇಳು. ಅವಾಗ ಬಾಬು ಜಗಜೀವನ್ ರಾಮ್ ಅವರು ಗಾಂಧೀಜಿಗೆ ಒಂದು ಪತ್ರವನ್ನು ಬರೀತಾರೆ. ಅಂಬೇಡ್ಕರ್ ಅವರು ಕೇಳ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥ ಮಾತು. ದಲಿತರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಚುನಾವಣೆಗಳನ್ನು ಮಾಡಿದರೆ ದಲಿತರು ತಮ್ಮ ಮತಗಳಿಂದ ತಾವೇ ಅಧಿಕಾರವನ್ನು ಹಿಡಿತಾರೆ, ಆಳ್ವಿಕೆ ಮಾಡ್ತಾರೆ ಅಂತ ಮಾತನಾಡ್ತಾರೆ. ಆಗ ಗಾಂಧೀಜಿ ಹಿಂದುತ್ವವನ್ನು ಚಿತ್ರ ಹೋಗುತ್ತೆ. ದಲಿತರಿಗೆ ಪ್ರತ್ಯೇಕ ಮತದಾನದ ಹಕ್ಕನ್ನು ಕೊಟ್ಟರೆ